ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂ ಪೌಲ್. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರು ನಾಮಕರಣ ಮಾಡುವಂತೆ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ಅವರು ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದಕ್ಕೆ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಶರಣಗೌಡ ಅವರು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರಿನ ನಾಮಕರಣ ಮಾಡಿ ಎನ್ನುವ ಪ್ರಸ್ತಾವನೆ ಇಟ್ಟಿರುವುದು ಖುಷಿ ವಿಚಾರ. ಈ ಹಿಂದೆ ಕೂಡ ವೀರಶೈವ ಲಿಂಗಾಯತ ಸಮಾಜ ಸೇರಿದಂತೆ ಅನೇಕ ಸಮುದಾಯದ ಮುಖಂಡರು, ಸಂಘಟಕರು ಸಹ ಈ ಕುರಿತು ಹೋರಾಟ ಮಾಡಿದ್ದಾರೆ, ಪತ್ರ ಚಳುವಳಿ ಸಹ ಮಾಡಿದ್ದಾರೆ. ಅವರೆಲ್ಲರಿಗೂ ಶರಣಬಸವೇಶ್ವರ ಸಂಸ್ಥಾನದ ಅಭಿನಂದನೆ ಸಲ್ಲಿಸುತ್ತದೆ. ಶರಣಬಸವೇಶ್ವರ ಹೆಸರಿಡಬೇಕು ಎಂಬುದು ಬಹುದಿನದ ಬೇಡಿಕೆಯಾಗಿದೆ. ಸರ್ಕಾರ ಭಕ್ತರ ಈ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಶರಣರ ಸನ್ನಿಧಿಯಲ್ಲಿ ನಾವು ಇವತ್ತು ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಶರಣಗೌಡವರು ಅಂದರೆ ಯಾದಗಿರಿ ಶಾಸಕರಾದ ಶರಣಗೌಡವರು ಪ್ರಸ್ತಾವನೆ ಮಾಡಿದ್ರು. ಶರಣಬಸವೇಶ್ವರ ನಮ್ಮ ಏರ್ಪೋರ್ಟ್ ಹೆಸರು ಇಡಬೇಕಂತ ಹೇಳಿದರು. ಅದರ ಪೂರ್ವದಲ್ಲಿಯೂ ಕೂಡ ನಮ್ಮ ವೀರಶೈವದ ಎಲ್ಲ ಸಮಾಜದವರು, ವೀರಶೈವದವರು ಎಲ್ಲ ಶರಣಬಸವೇಶ್ವರ ಈ ಭಾಗ 250 ವರ್ಷ ಇತಿಹಾಸವುಳ್ಳ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶರಣರ ಹೆಸರು ಏರ್ಪೋರ್ಟ್ ಇಡಬೇಕಂತೇಳಿ ಎಲ್ಲರೂ ಒತ್ತಾಯ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡ್ತೀವಿ, ಶರಣರ ಹೆಸರು ಇಟ್ಟರೆ ಒಳ್ಳೆಯದು ಅಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ನಮ್ಮ ಶರಣಗೌಡರು ಒಳ್ಳೆಯ ರೀತಿಯಿಂದ ಮಾತಾಡಿದ್ದಾರೆ. ಯಾಕಂದರೆ ಇನ್ನೂ ಏರ್ಪೋರ್ಟ್ ಹುಟ್ಟೋ ಟೈಮ್ಗಿಂತ ಮೊದಲೇ ಹೆಸರು ಇಟ್ಟಿದ್ದಾರೆ. ಇದು 2-3 ವರ್ಷ ಆದ್ರೂ ಯಾಕೆ ಹೆಸರು ಇಟ್ಟಿಲ್ಲ ಅಂತೇಳಿ ಶರಣಗೌಡರು ಹೇಳಿದ್ದಾರೆ. ಒಳ್ಳೆಯ ಪ್ರಸ್ತಾವನೆ ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಅವ್ರಿಗೆ ಧನ್ಯವಾದನೂ ಕೂಡ ಹೇಳ್ತೇವೆ. ಎಲ್ಲ ಅವರಿಗೂ ಮತ್ತು ವೀರಶೈವ ಸಮಾಜದವರಿಗೂ ಎಲ್ಲರಿಗೂ ಕೂಡ ಹೆಸರು ಇಡೋ ಶರಣಬಸವೇಶ್ವರ ಹೆಸರು ಇಡಲು ಯಾರ್ಯಾರು ಮಾಡಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೇವೆ. ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕಾಗಿ ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಲು ಪ್ರಯತ್ನ ಮಾಡ್ತೇವೆ.